ಗ್ರಾಹಕರಿಗೆ ಶಾಕ್ ನೀಡಲು ಮುಂದಾಗಿದೆ ಹೆಸ್ಕಾಂ 2024-25ನೇ ಅವಧಿಯ ಆದಾಯದಲ್ಲಿ 604 ಕೋಟಿ ಕೊರತೆ ಅವರಿಗಾಗಿದೆ. ಅದರ ನಷ್ಟ ಸರಿದೂಗಿಸೋಕೆ ಗ್ರಾಹಕರ ಜೇಬು ಕತ್ತರಿ ಹಾಕ್ತಾ ಇದೆ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳನ್ನು ಒಳಗೊಂಡಿದೆ ಹೆಸ್ಕಾಂ. ಇದು ಅಂದರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮ ಈಗ ಅವ್ರ ಮೇಲಿನ ಹೊರೆಯನ್ನು ಜನರ ಮೇಲೆ ಹಾಕ್ತಾ ಇದ್ದಾರೆ. ನಷ್ಟ ಸರಿಪಡಿಸುವ ಬಗ್ಗೆ ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಸಿದೆ ಹೆಸ್ಕಾಂ. ಕೆಇಆರ್ಸಿಗೆ ಸಲ್ಲಿಸಿರುವಂತಹ ಪ್ರಸ್ತಾವನೆಗೆ ಚೇಂಬರ್ ಆಫ್ ಕಾಮರ್ಸ್ ವಿರೋಧ ವ್ಯಕ್ತಪಡಿಸಿದೆ. ವಿದ್ಯುತ್ ದರ ಏರಿಕೆ ಮಾಡಬೇಡಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ವಿದ್ಯುತ್ ದರ ಏರಿಕೆ ಮಾಡಿದ್ರಿಂದ ಜನರಿಗೆ ಸಂಕಷ್ಟ ಎದುರಾಗಿದೆ. ಸಣ್ಣ ಪುಟ್ಟ ಕೈಗಾರಿಕೆಗಳು ಮುಚ್ಚುವ ಹಂತಕ್ಕೆ ತಲುಪಿದ್ದಾವೆ. ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಬಿಲ್ ಬಾಕಿ ಇದೆ. ಈ ಹಣ ವಸೂಲಿ ಮಾಡಿದರೆ ವಿದ್ಯುತ್ ಬಿಲ್ ಏರಿಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಟೋಟಲಿ ನಮ್ಮ ವಿಚಾರ ಏನೈತಿ, ಈಗ ವಿದ್ಯುತ್ ದರ ಹೆಚ್ಚಿಗೆ ಮಾಡಬಾರ್ದಂತ ನಾವು ರಿಕ್ವೆಸ್ಟ್ ಮಾಡ್ಕೊಳಕತ್ತೇವೆ. ಈಗಾಗಲೇ 24-28 ಒಳಗೆ ಹೆಚ್ಚಿಗೆ ಮಾಡ್ಬೇಕಂಥೇಳಿ ವಿದ್ಯುತ್ ನಿಗಮದವರು, ಕರ್ನಾಟಕ ವಿದ್ಯುತ್ ನಿಗಮದವರು ನಿಯಂತ್ರಣ ಮಂಡಳಿ ಆಯೋಗ ಈಗಾಗಲೇ ಒಂದು ಪಬ್ಲಿಕೇಶನ್ ಕೊಟ್ಟು ಅದಕ್ಕೇನಾದ್ರು ತಕರಾರು ವಗೇರೆ ಇದ್ದರೆ ನೀವು ಅಬ್ಜೆಕ್ಷನ್ ಫೈಲ್ ಮಾಡಿರಿ ಅಂಥೇಳಿ ಕೇಳಿದ್ದಾರೆ. ಸಾರ್ವಜನಿಕರಿಂದಲೂ ಕೇಳಿದ್ದಾರೆ, ಉದ್ಯಮದಾರರಿಂದಲೂ ಕೇಳಿದ್ದಾರೆ. ಈಗಾಗಲೇ ಆ ವಿಷಯವಾಗಿ ನಾವು ಅದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಹೆಚ್ಚಿಗೆ ಮಾಡಬೇಡ್ರಿ. ಈ ಹೆಚ್ಚಿಗೆ ಮಾಡೋದರಿಂದ ಗ್ರಾಹಕರಿಗೂ ತೊಂದರೆ ಆಗುತ್ತೆ. ಅದರಂತೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಸಹಿತ ಮುಚ್ಚುವ ಭೀತಿ ಇರುವುದು. ಆ ವಿಷಯವಾಗಿ ತಾವು ಏನಾದರೂ ಹೆಚ್ಚಿಗೆ ಮಾಡುವುದಿದ್ದಲ್ಲಿ ಉದ್ದಿಮೆದಾರರಿಗೆ ಕನ್ಸೆಷನಲ್ ರೇಟ್ದೊಳಗೆ ವಿದ್ಯುತ್ ಪೂರೈಕೆ ಮಾಡಿದಲ್ಲಿ ಅನುಕೂಲ ಆಗೋದು. ಅದರಂತೆ ಗ್ರಾಹಕರಿಗೂ ಸಹಿತ ಈ ಕನ್ಸ್ಯೂಮರ್ಸಿಗೆ ಯಾವುದೇ ವಿದ್ಯುತ್ ದರ ಹೆಚ್ಚಿಗೆ ಮಾಡೋದು ಈಗಾಗಲೇ ಹೆಚ್ಚಿಗೆ ಆಗಿದೆ. ಅದನ್ನು ಕಡಿಮೆ ಮಾಡಿ ಗ್ರಾಹಕರಿಗೂ ಅನುಕೂಲ ಮಾಡಿಕೊಡ್ಬೇಕು. ಈಗ ಸದ್ಯ ಲೈನ್ ಲಾಸ್ ಅಂತ ಸಿಕ್ಕಾಪಟ್ಟೆ ಆಗುತ್ತೆ. ಅದನ್ನು ಯಾವುದೇ ರೀತಿಯಿಂದ ಏನಾರು ಕಂಟ್ರೋಲ್ ಡಿವೈಸ್ಗಳನ್ನು ಹಾಕಿ ಲೈನ್ ಲಾಸ್ ಕಡಿಮೆ ಮಾಡಿ, ಆ ಕಡಿಮೆ ಮಾಡಿದ ಬೆನಿಫಿಟನ್ನು ಸಹಿತ ಗ್ರಾಹಕರಿಗೆ ಅನುಕೂಲ ಮಾಡಿಕೊಟ್ಟು ಒಳ್ಳೆಯದಾಗತ್ತೆ. ಅದು ಮುಂದಿನ ದಿನಮಾನಗಳಲ್ಲಿ ನಾವು ಸಹಿತ ಈ ವಿಷಯವಾಗಿ ನಮ್ಮ ಈಗ ರೆವೆನ್ಯೂ ಲಾಸ್ ಅಂತ ಹೇಳಿ 604 ಕೋಟಿ 2024-25 ಬರಬೇಕಿತ್ತಂಥೇಳಿ ಇವರು KRC ಚೇರ್ಮನ್ ಹೇಳ್ತಾರೆ. ಬಟ್ ಏನೈತಿ, ಅದರ್ ಹೆಸ್ಕಾಂ ಡಿಪಾರ್ಟ್ಮೆಂಟಿಂದ 1940 ಕೋಟಿ ರೂಪಾಯಿ ಬರ್ತಕ್ಕದ್ದೈತಿ. ಅದನ್ನು ರಿಕವರಿ ಮಾಡ್ತಾಯಿಲ್ಲ. ಅದು ರಿಕವರಿ ಮಾಡಲಿ 2 ವರ್ಷ ಆದರೂ ಇವರು ರೇಟ್ ರೈಸ್ ಮಾಡೋ ಅವಶ್ಯಕತೆನೇ ಬರೋಂಗಿಲ್ಲ. ಅದನ್ನು ಯಾಕೆ ಮಾಡ್ತಾಯಿಲ್ಲ ಹೆಸ್ಕಾಂ ಮಾತು.